ವಿಜಯನಗರ ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ. I am Jagdish Aladkatti, Assistant Professor of Commerce, Department of Commerce, Marketing Management, third sem, ಎರಡನೇ ಚಾಪ್ಟರ್ ಅಲ್ಲಿ ಒಂದನೇ ಸೆಷನ್ ಆಗಿರ್ತಕ್ಕಂಥ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್. ಮಾರುಕಟ್ಟೆಯ ವಿಭಜನೆ ಬಗ್ಗೆ ಇವತ್ತು ನಿಮಗೆ ಹೇಳಬೇಕಾಗಿರ್ತಕ್ಕಂಥದ್ದು ಇದೆ. ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್, ಅದರ ಅರ್ಥ ಮತ್ತು ಡೆಫಿನೇಷನ್ಗಳನ್ನ ವಿವಿಧ ಲೇಖಕರು ವಿವಿಧ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದನ್ನ ಸ್ವಲ್ಪ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಇದೆ. ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಅಂತೇಳಿ ತಗೊಳ್ತಾ ಇದೆ. ವಿಭಜನೆ ಯಾವ ರೀತಿ ಆಗ್ತಾ ಇದೆ ಅಂತ ಇವತ್ತು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ನಿಮಗೆ ಹಿಂದಿನ ಕ್ಲಾಸ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಮೀನಿಂಗ್ ಆಫ್ ಮಾರ್ಕೆಟ್, ಮಾರ್ಕೆಟಿಂಗ್, ಮಾರುಕಟ್ಟೆ ಮತ್ತು ಮಾರುಕಟ್ಟೆಯ ಪ್ರಕ್ರಿಯೆಗಳ ಬಗ್ಗೆ ನಿಮಗೆ ತಿಳಿಸಿ ಕೊಟ್ಟಿದ್ದು. ಡೆಫಿನೇಷನ್ ಆಫ್ ಮಾರ್ಕೆಟ್ ಅಂಡ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅದನ್ನು ಸಹ ನಿಮಗೆ ತಿಳಿಸಿದೆ. ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇನ್ ಪ್ರೆಸೆಂಟ್ ಕಾಂಟೆಕ್ಸ್ಟ್ ಬಗ್ಗೆ ಹೇಳಿದೆ. ಟೈಪ್ಸ್ ಆಫ್ ಮಾರ್ಕೆಟ್ಸ್, ನಾಲ್ಕನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ನಿಮಗೆ ತಿಳಿಸಿ ಹೇಳಿದೆ. ಈಗ ಆಗಿರ್ತಕ್ಕಂಥದ್ದು learning objectives. The students will be able to have a conceptual ideas on the subject of marketing segmentations, including the definitions given by the Indian authors as well as foreign authors. Learning objectives, that is. Learning outcome. Through these strategies, the students can able to know how the marketing segmentations divides the target marketing into subgroup of the and futures. That is a learning outcome. ಇವತ್ತು ಮಾಡ್ತಕ್ಕಂಥ ಒಂದು ಟಾಪಿಕ್ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್. ನೋಡಿ, ಫಸ್ಟ್ ಮೀನಿಂಗ್ ತಿಳ್ಕೊಳ್ಳೋಣ, ಆನಂತರ ಡೆಫಿನೇಷನ್ಸ್ ಅನ್ನ ವಿವಿಧ ಲೇಖಕರು ಏನೇನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಮಾರ್ಕೆಟ್ ಸೆಗ್ಮೆಂಟೇಷನ್ ಸ್ಟ್ರಾಟಜೀಸ್ ಜೋಲಿ ಹೇಳಬೇಕಾದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ is a strategy that subdivided target marketing into subgroups of consumers with distinct and homogeneous characteristics so as to have different marketing programs for each subgroup in order to provide satisfaction to consumers and profit to the marketers. For example, Lakme company concentrates on women segment, whereas Light Toys concentration on children segments. ನೋಡಿ, ನಾವು ಹೇಳಬೇಕಾದ್ರೆ ಇವತ್ತು ಒಂದು ವಸ್ತು ಅಥವಾ ಸೇವೆಗೆ ನಾವು ಸಂಭಾವ್ಯ ಅಂದರೆ ಭಾವಿ ಉಪಭೋಕ್ತರಿಂದ ಉದ್ಭವಿಸಿದಾದ ಒಟ್ಟು ಬೇಡಿಕೆಗಳ ಸಂಕೇತವೇ ಮಾರುಕಟ್ಟೆಯಾಗಿದೆ. ಅಂದರೆ ಒಂದು ವಸ್ತುವು ಇರುವ ಮತ್ತು ಹುಟ್ಟಬಹುದಾದ ಗ್ರಾಹಕರ ಇಡೀ ಸಮೂಹವೇ ಆ ವಸ್ತುವಿನ ಮಾರುಕಟ್ಟೆ ಎಂದು ತಿಳ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಉದಾಹರಣೆಗೆ, ನಿನ್ನ ವಸ್ತುಗಳನ್ನು ಉಪಯೋಗಿಸುವ ಎಲ್ಲಾ ಗ್ರಾಹಕರು ಹಿಂದೂಸ್ತಾನ್ ಲಿವರ್ ಕಂಪನಿಯ ಡಿಟರ್ಜೆಂಟ್ ಒಂದು ಸಮೂಹ ಅಥವಾ ಒಂದು ರಿನ್ ಮಾರುಕಟ್ಟೆಯಿಂದ ಅರ್ಥ. ಒಂದು ರಿನ್ ಅಥವಾ ಒಂದು ಮಾರುಕಟ್ಟೆಯಿಂದ ಅರ್ಥ. ಬಜಾಜ್ ಮೋಟಾರ್ ಸೈಕಲ್ ಅಂತ ಇದೆ, ಬಜಾಜ್ ಮೋಟಾರ್ ಸೈಕಲ್ ಅಂತ ಇದೆ. ಮೋಟಾರ್ ಸೈಕಲ್ ವಿಭಾಗ ಕಂಪನಿಯ ಮಾರುಕಟ್ಟೆಯಾಗಿದೆ. ಎಲ್ಲಾ ಗ್ರಾಹಕರು ಮಾರುತಿ ಕಂಪನಿಯ ಮಾರುಕಟ್ಟೆಯಾಗುತ್ತದೆ. ಅದರಂತೆ ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ ಕಂಪನಿ 8 ವಿವಿಧ ತರದ ಶಾಂಪುಗಳನ್ನು ಉತ್ಪಾದಿಸುತ್ತದೆ. ಸನ್ಸಿಲ್ಕ್ ಶಾಂಪೂನಿಂದ ಎಲ್ಲಾ ಗ್ರಾಹಕರು ಗುಂಪು ಒಂದು ಮಾರುಕಟ್ಟೆಯಾಗಿ ಪರಿಣಮಿಸ್ತಕ್ಕಂಥದ್ದು. ಅದಕ್ಕೆ ಡಿವಿಷನ್ ಮಾರ್ಕೆಟ್ ಹೆಂಗ್ ಬೆಳೀತಾ ಇದೆ ಅಂತ ಹೇಳಲಿಕ್ಕೆ ಒಂದು ಕಾರಣಗಳು.
ಒಂದು ತರ ಇರ್ತಕ್ಕಂಥ ಒಂದೊಂದು ಪ್ರಾಡಕ್ಟ್ಗೆ ಒಂದು ಸರಕಿಗೆ ಇರುವ ಒಟ್ಟು ಗ್ರಾಹಕರ ಸಮೂಹವೇ ಒಂದು ಮಾರುಕಟ್ಟೆ. ಈ ಮಾರುಕಟ್ಟೆಯಲ್ಲಿ ಎಲ್ಲಾ ಗ್ರಾಹಕರು ಒಂದೇ ತರನಾಗಿರುವುದಿಲ್ಲ. ಆಕ್ಚುಲಿ ಹೇಳ್ಬೇಕಾದ್ರೆ ಒಂದೇ ತರನಾಗಿರ್ತಕ್ಕಂಥದ್ದು ಇರುವುದಿಲ್ಲ. ಒಂದು ಮಾರುಕಟ್ಟೆಗೆ ಅಥವಾ ವಸ್ತುವಿಗೆ ಇರುವ ಗ್ರಾಹಕರೇ ಒಂದು ಗುಂಪಿನಲ್ಲಿಯೂ ಸಹ ಭಿನ್ನತೆ ಇರುತ್ತದೆ. ಹೆಂಗಿರ್ತಾ ಇದೆ, ಒಂದು ಸಮೂಹ ಭಿನ್ನ ಲಕ್ಷಣಗಳ ಹೊಂದಿರತಕ್ಕಂಥದ್ದು. ಈ ರೀತಿ ಗ್ರಾಹಕರು ಸಮೂಹವನ್ನ ವಯಸ್ಸು, ಆದಾಯ, ಪ್ರದೇಶ, ವಿಶಿಷ್ಟ ಅಭಿರುಚಿ, ಪ್ರೇರಣಾಂಶಗಳು ಹೀಗೆ ಹಲವಾರು ಆಧಾರಗಳಿಂದ ಉಪಯೋಗಿಸ್ತಕ್ಕಂಥದ್ದು, ವಿಭಜಿಸುವಂತಕ್ಕಂಥದ್ದು ಮಾರುಕಟ್ಟೆಯನ್ನ. ಅಪೇಕ್ಷೆ, ಆದಾಯ, ಒಂದು ಫ್ರಿಡ್ಜ್ ತಗೋಬೇಕಾದ್ರೆ, ಒಂದು ಟಿವಿ ತಗೊಳ್ಬೇಕಾದ್ರೆ, ಟೂ ವೀಲರ್ ತಗೊಳ್ಬೇಕಾದ್ರೆ, ಎನಿ ಒನ್ ಪ್ರಾಡಕ್ಟ್ ತಗೊಳ್ಬೇಕಾದ್ರೆ ಅವರ ಆದಾಯದ ಮೇಲೆ ನಿಂತಿರ್ತಕ್ಕಂಥದ್ದು. ಈ ಕಾರ್, ಸಪೋಸ್ ಕಾರ್ ತಗೊಳ್ತಾರಂದ್ರೆ ಅವರ ಇನ್ಕಮ್ ತಕ್ಕಾಗಿ ಇರ್ತಕ್ಕಂಥ ಕಾರ್ ತಗೊಂತಾರೆ. ಈಗ ತಿಂಗಳಿಗೆ 2 ಲಕ್ಷ ತಗೊಂಡ್ರೆ ನ್ಯಾನೋ ಕಾರ್ ತಗೊಳಂಗಿಲ್ಲ. ಆ ರೀತಿ ಇರ್ತಕ್ಕಂಥ ಮಾರುಕಟ್ಟೆ ನಿರ್ಮಾಣ. ಈ ಸೊಸೈಟಿಯಲ್ಲಿ ಎಲ್ಲಾ ರೀತಿಯ ಆದಾಯಗಳ ಜನ ಇರ್ತಾರೆ, ಫ್ಯಾಮಿಲಿ ಇರುತ್ತೆ, ಬಟ್ ಅವ್ರು ತಗೊಳ್ತಕ್ಕಂಥದ್ದು ಆದಾಯದ ಮೇಲೆ ನಿಂತಿರ್ತಕ್ಕಂಥದ್ದು ಮಾರುಕಟ್ಟೆ. ಹಾಗೇನೆ ಅವರ ಪ್ರೇರಣೆಗಳು, ಅವ್ರಿಗೆ ಏನ್ ಬೇಕು, ಯಾವ್ದು ವಸ್ತು ಬೇಕು. ನಮ್ಮ ಮನೆಯಲ್ಲಿ ಇಲ್ಲದ್ರು ಸಾಲ ಮಾಡಿ ತಗೊಂಡ್ಬರ್ತೇವೆ ಅಂತ ಓದಿರ್ತೇವೆ. ಹಂಗೆ ವಿಶಿಷ್ಟ ಅಭಿರುಚಿ ಮತ್ತು ಪ್ರದೇಶ ಅಭಿವೃದ್ಧಿ. ಪ್ರದೇಶ ಅಂದ್ರೆ ಆ ಏರಿಯಾಕ್ಕೆ ತಕ್ಕಾಗಿರ್ತಕ್ಕಂಥದ್ದು. ಹಾಗೆ ವಿಭಜನೆಯನ್ನ ಮಾಡ್ತಾ ಇದ್ದೀವಿ. ಯಾವುದೇ ಒಬ್ಬ ಗ್ರಾಹಕನು ಖರೀದಿದಾರರು ಎಲ್ಲಾ ದೃಷ್ಟಿಯಿಂದಲೂ ಒಂದೇ ತರನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಂಶದಲ್ಲಿ ಅಂದರೆ ಭಿನ್ನತೆ ಹೊಂದಿರ್ತಾರೆ. ಆದರೂ ಕೂಡ ಗ್ರಾಹಕರು ವಿವಿಧ ಅಂಶಗಳನ್ನ ವಿಶ್ಲೇಷಿಸಿದರೆ ಒಂದು ತರನಾದ ಆಶಯ, ಅಪೇಕ್ಷೆಗಳನ್ನ ಹೊಂದಿದ ವರ್ತನೆ ಮತ್ತು ಆದ್ಯತೆಗಳ ಸಾಮ್ಯತೆಯನ್ನು ಹೊಂದಿದ್ದನ್ನು ಕಂಡುಕೊಳ್ಳಬಹುದು. ಬಹುಮತದ ಸಾಮಾನ್ಯ ಅಂಶಗಳನ್ನ ಕಂಡು ಬರ್ತಕ್ಕಂಥದ್ದು. ಆದ್ದರಿಂದ ಕೆಲವೊಂದು ಸಾಮಾನ್ಯ ಅಂಶಗಳ ಆಧಾರದಿಂದ ಗ್ರಾಹಕರನ್ನ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಭಜಿಸಿ ಪ್ರತಿಯೊಂದು ವಿಭಜಿತ ಭಾಗವನ್ನು ಒಂದು ಮಾರುಕಟ್ಟೆ ಎಂದು ತಿಳಿಯುತ್ತಾರೆ. ವಿಭಜಿತ ಭಾಗವು ಒಂದು ಪ್ರದೇಶದಲ್ಲಿ ಸಮೂಹ ಮತ್ತು ಮಾರುಕಟ್ಟೆಯ ಒಂದು ಭಾಗವಾಗಿರುತ್ತದೆ ಅಂತ ಹೇಳಿ ಎಲ್ಲಾ ಭಾಗಗಳನ್ನ ಸೇರಿ ಒಂದು ವಸ್ತುವಿನ ಮಾರುಕಟ್ಟೆಯಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಇರ್ತಕ್ಕಂಥ ಸಿಚುವೇಶನ್. ಅದಕ್ಕೆ ಹೇಳ್ತಾನೆ ಮಾರುಕಟ್ಟೆಯ ವಿಂಗಡಣೆ ಅಂತಕ್ಕಂಥದ್ದು ಯಾವ ರೀತಿ ಇದೆ, ಮಾರುಕಟ್ಟೆಯ ವಿಭಜನೆಯಲ್ಲಿ ಕೆಲವೊಂದು ನಾವು ನೋಡ್ತಾ ಇದ್ದೇವೆ. ಹಾಗೆ ಕೆಲವು ಚಿಂತಕರು ಮತ್ತು ಪರಿಣಿತರು ಕೊಟ್ಟಿರ್ತಕ್ಕಂಥ ಒಂದು ಆತಾಸನ್ನ ನಾವು ನೋಡೋಣ. ಯಾವ ರೀತಿ ಇದೆ ಅಂತಕ್ಕಂಥದ್ದು ಮಾರ್ಕೆಟ್ ಸೆಗ್ಮೆಂಟೇಷನ್ ಆಗುತ್ತೆ. ನೋಡಿ, ಡೆಫಿನೇಷನ್ ವಿವಿಧ ಚಿಂತಕರು ಮತ್ತು ಮಾಡಿರ್ತಕ್ಕಂಥ ಯಾವ ರೀತಿ ಅಭಿಪ್ರಾಯಗಳನ್ನ ಮಂಡಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು. ಡೆಫಿನೇಷನ್ ಆಫ್ ಮಾರ್ಕೆಟಿಂಗ್ ಅಂಡ್ ಸೆಗ್ಮೆಂಟೇಷನ್ ಒಳ್ಳೆ ಗ್ರೇಟ್ ಆಥರ್ಸ್ ಫಿಲಿಪ್ ಕೋಟ್ಲಾರ್ ಆಗಿರ್ತಕ್ಕಂಥವ್ರು. ಫಿಲಿಪ್ ಕೋಟ್ಲಾರ್, ಮಾರ್ಕೆಟ್ ಸೆಗ್ಮೆಂಟೇಷನ್ ಇಸ್ ದಿ dividing of a marketing into homogeneous subsets of consumers, where any subset may conceivably be selected as a market target to be reached within a district. ಮಾರ್ಕೆಟಿಂಗ್ ಮಿಕ್ಸ್. ಒಳ್ಳೆ ಗ್ರೇಟ್ ಆಥರ್ ಆಗಿರ್ತಕ್ಕಂಥವ್ರು. ಯಾವ ರೀತಿ ಹೇಳಿದರೆ, ಫಿಲಿಪ್ ಕೋಟ್ಲಾರ್ ಅಂತಕ್ಕಂಥವ್ರು ಅವರ ಮಾರುಕಟ್ಟೆ ವಿಭಜನೆ ಭಿನ್ನ ಭಿನ್ನ ಲಕ್ಷಣಗಳನ್ನು ಮತ್ತು ವರ್ತನೆಯ ಪ್ರಕಾರ ಗ್ರಾಹಕರನ್ನ ವರ್ಗೀಕರಿಸುವ ಪ್ರಕ್ರಿಯೆಯಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಗ್ರಾಹಕರನ್ನ ವರ್ಗೀಕರಿಸುವ ವರ್ತನೆ ಮತ್ತು ಪ್ರಕಾರ ಗ್ರಾಹಕರನ್ನ ವರ್ಗೀಕರಿಸುವ ಪ್ರಕ್ರಿಯೆಯಾಗಿದೆ. ಮಾರುಕಟ್ಟೆ ವಿಂಗಡಣೆ ಮಾಡಿದಾಗ ಅಂತ ಗುಂಪಿನಲ್ಲಿರುವ ಎಲ್ಲಾ ಗ್ರಾಹಕರು ಮಾರುಕಟ್ಟೆಯ ಪ್ರೇರಣಾತ್ಮಕವಾಗಿ ಒಂದೇ ತರನಾಗಿ ಸ್ಪಂದಿಸುತ್ತಾರೆ ಅಂತ ಹೇಳ್ತೀವಿ. ಈ ಚಿಂತಕರು ಪ್ರಚಾರಪಡಿಸುವ ವಿಚಾರವೇನೆಂದರೆ, ನೋಡಿ,
ಮಾರುಕಟ್ಟೆ ವಿಭಜನೆಯು ಒಂದು ಸರಕಿನ ಇಡೀ ಮಾರುಕಟ್ಟೆಯನ್ನ ಸಣ್ಣ ಮತ್ತು ಚಿಕ್ಕ ಭಾಗಗಳನ್ನ ವಿಂಗಡಿಸುವಂತಕ್ಕಂಥದ್ದು. ಸಬ್ ಡಿವಿಡಿಂಗ್ ಇನ್ ಮಾರ್ಕೆಟ್ ಅಂದ್ರೆ ಸಣ್ಣ ಸಣ್ಣ ವಿಭಾಗಗಳನ್ನ ಮಾಡ್ತಕ್ಕಂಥದ್ದು. ಅಂತ ವಿಭಜನೆನ ಒಂದು ರೀತಿಯ ಲಕ್ಷಣಗಳನ್ನ ಹೊಂದಿದ ಯಾವ ಗ್ರಾಹಕರ ಆಧಾರದಿಂದ ಮಾಡಲಾಗುತ್ತದೆಯೋ, ಗ್ರಾಹಕರು ಯಾವ ರೀತಿಯ ಪ್ರತಿಬಂಧಿಸುತ್ತಾರೋ ಅದೇ ತರನಾಗಿ ಗ್ರಾಹಕರನ್ನ ತೃಪ್ತಿಪಡಿಸ್ತಕ್ಕಂಥದ್ದು. ಆದರೆ ಯಾವುದು ಆದ್ಯತೆ ನೀಡುತ್ತಾರೋ ಅವುಗಳನ್ನ ಗ್ರಾಹಕರು ತೃಪ್ತಿಪಡಿಸುತ್ತಾರೆ, ಪೂರೈಸಲಾಗತಕ್ಕಂಥದ್ದು. ಆದ್ದರಿಂದ ಪ್ರತಿಯೊಂದು ಭಾಗಕ್ಕೆ ಒಂದೇ ತರ ರೀತಿಯ ಉತ್ತೇಜಕವಿರುತ್ತದೆ. ಯಾವುದೊಂದು ಭಾಗದಲ್ಲಿ ಅನುಪಯುಕ್ತವಾದ ಉತ್ತೇಜನಕ್ಕಾಗಿ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನನ್ನ ಮಾಡ್ತೇವೆ, ಪ್ರತಿಯೊಬ್ಬ ಗುಂಪಿನ ಗ್ರಾಹಕರಿಗೆ ಸೂಕ್ತವಾದ ತಂತ್ರಗಳ ಮೂಲಕ ಗರಿಷ್ಠ ಲಾಭವನ್ನು ಪಡೆಯಲು ನಾವೇನ್ ಮಾಡ್ತಿದ್ದೇವೆ, ಗರಿಷ್ಠ ಲಾಭವನ್ನ ಪಡೆಯಲು ಕೆಲವೊಂದು ಸೂಕ್ತವಾದ ತಂತ್ರಗಳ ಮೂಲಕ ಗರಿಷ್ಠ ಲಾಭ ಪಡೆಯಲು ಅನುಕೂಲವಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದು ಇರ್ತಕ್ಕಂಥ ಸಿಚುವೇಶನ್ಸ್. ಅದಕ್ಕೆ ಹೇಳ್ತಾರಲ್ಲ, ಗ್ರಾಹಕರು ಇಲ್ಲ ಸ್ವಲ್ಪ ಕೆಲಸ ಇತ್ತು. ಗ್ರಾಹಕರ ಫಲ ನೀಡಿದ ಪ್ರಯತ್ನಗಳೇ ಅನವಶ್ಯಕವಾಗಿ ಮಾರಾಟಗಾರರು ಖರ್ಚು ಮಾಡುವುದು ತಪ್ಪುತ್ತದೆ. ಯಾವ ಭಾಗದಲ್ಲಿ ಅತ್ಯಂತ ಸೂಕ್ತವಾದ ವಿಭಜನೆಯನ್ನ ಮಾಡ್ತಕ್ಕಂಥದ್ದು, ಯಾವುದೇ ಉತ್ತೇಜನ ಯಶಸ್ಸುಗಳಲ್ಲೂ ಮಾತ್ರವೇ ಗಳಿಸಲು ಸಾಧ್ಯವಾಗ್ತಕ್ಕಂಥದ್ದು. ಗ್ರಾಹಕರ ಉಪಯೋಗ ಭಿನ್ನವಾಗಿರ್ತದೆ. ಗ್ರಾಹಕರ ಉಪಭೋಗಕರು ಅಥವಾ ಗ್ರಾಹಕರು ಭಿನ್ನವಾಗಿರ್ತಾರೆ. ಗ್ರಾಹಕರು ಭಿನ್ನವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಒಬ್ರಿಗೊಬ್ರು ಡಿಫ್ರೆಂಟ್ ಇರ್ತಕ್ಕಂಥ, ಅದಕ್ಕೆ ಮಾರ್ಕೆಟ್ ಸೆಗ್ಮೆಂಟೇಷನ್ ಬೆಳಲಿಕ್ಕೆ ಕಾರಣ. ಹಾಗೇನೆ ಅವರಲ್ಲಿ ಮಾರುಕಟ್ಟೆಯಲ್ಲಿ ಬೇಡಿಕೆಗಳನ್ನ ಭಿನ್ನತೆಗೊಳಿಸ್ತಕ್ಕಂಥದ್ದು. ಮಾರುಕಟ್ಟೆ ಹೆಂಗಂತಂದ್ರೆ ಅವರಲ್ಲಿರೋ ಭಿನ್ನತೆಯ ಮೇಲೆ ಮಾರುಕಟ್ಟೆ ವಿಭಜನೆ ಆಗ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಇಡೀ ಮಾರುಕಟ್ಟೆಯ ಗ್ರಾಹಕರನ್ನ ಬೇರ್ಪಡಿಸಲು ಸಾಧ್ಯವಿದೆ. ಹೀಗೆ ಒಂದೇ ತರನಾಗಿರ್ತಕ್ಕಂಥ ಲಕ್ಷಣ ಹೊಂದಿದೆ ಚಿಕ್ಕ ಗುಂಪುಗಳನ್ನಾಗಿ ಗುರುತಿಸಿ ಪ್ರಕ್ರಿಯೆ ಮಾರುಕಟ್ಟೆಯ ವಿಭಜನೆ ಆಗಿದೆ. ಈ ಪ್ರತಿಯೊಂದು ಗುಂಪಿನ ವೈಶಿಷ್ಟ್ಯವೆಂದರೆ ಅದರಲ್ಲೂ ಎಲ್ಲರೂ ಒಂದೇ ರೀತಿಯ ಉತ್ತೇಜಕರಿಂದ ಸರಕನ್ನ ಬಯಸುವರು. ಪ್ರತಿಯೊಂದು ಭಾಗವನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲಿ ಮಾರಾಟದ ಯಶಸ್ವನ್ನ ಲಭಿಸ್ತಕ್ಕಂಥದ್ದು. ಇದು ಎಲ್ಲ ಮಾರ್ಕೆಟಿಂಗ್ ವಿಭಜನೆಯನ್ನ ಮಾಡಿರ್ತಕ್ಕಂಥದ್ದು. ಇದು ಫಿಲಿಪ್ ಕೊಟ್ಲಾರ್ ಅವರ ಅಭಿಪ್ರಾಯ. ವಿಲಿಯಂ ಜೆ ಸ್ಟ್ಯಾಂಡನ್ ಏನ್ ಹೇಳ್ತಾರೆ? ವಿಲಿಯಂ ಸ್ಟ್ಯಾಂಡನ್ ಅವರ ಅಭಿಪ್ರಾಯ ಪ್ರಕಾರ ಮಾರ್ಕೆಟ್ segmentations consist of taking the total heterogeneous market for a product and divided into several sub-market or segmentation, each of which tends to be homogeneous segmentation object. ನೋಡಿ, ಒಂದು ವಸ್ತುವಿಗೆ ಇರುವಾದ ಭಿನ್ನವಾಗಿರ್ತಕ್ಕಂಥದ್ದು ಹೆಂಗಂದ್ರೆ ವಿಶಾಲ ಮಾರುಕಟ್ಟೆಯನ್ನ ಪರಿಶೀಲಿಸುವುದು ಮತ್ತು ಅದನ್ನ ಹಲವಾರು ಉಪ ಮಾರುಕಟ್ಟೆಯಲ್ಲಿ ವಿಂಗಡಿಸುವುದು ಹಾಗೂ ಪ್ರತಿಯೊಂದು ಉಪ ಮಾರುಕಟ್ಟೆಯಲ್ಲಿ ಏಕ ಪ್ರಕಾರ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು ಮಾರುಕಟ್ಟೆಯನ್ನ ವಿಂಗಡೆಯಾಗಿರ್ತಕ್ಕಂಥದ್ದು. ಸಬ್ಡಿವೈಡೆಡ್ ಇಂಟು ಸೆವರಲ್ ಸೆಗ್ಮೆಂಟೇಷನ್ ಈಚ್ ಆಫ್ ದಿ ಎಂಟೈಟ್ಸ್. ಒಂದು ವಸ್ತುವಿಗೆ ಒಟ್ಟು ಗ್ರಾಹಕರ ಸಮೂಹವೇ ಭಿನ್ನ ಲಕ್ಷಣಗಳು ಹೊಂದಿರುತ್ತದೆ. ಆದರೆ ಗ್ರಾಹಕರು ವಿಭಿನ್ನವಾದ ಬೇಡಿಕೆ, ಆಸೆಯ, ಆದ್ಯತೆಗಳನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಗ್ರಾಹಕರುಗಳಲ್ಲಿ ಭಿನ್ನತೆಯನ್ನು ಗುರುತಿಸಿ ಒಂದೇ ತರನಾದ ಸಾಮಾನ್ಯ ಗುಣಲಕ್ಷಣಗಳನ್ನ ಹೊಂದಿದ ಗ್ರಾಹಕರನ್ನ ವಿಂಗಡಣೆ ಮಾಡುತ್ತೆ. ಹೀಗೆ ಒಂದೊಂದು ಗುಂಪಿನಲ್ಲಿರುವ ಒಂದೇ ತರನಾದ ಲಕ್ಷಣಗಳನ್ನ ಹೊಂದಿ ಒಂದು ಗುಂಪು ಅಥವಾ ಭಾಗವನ್ನು ಪರಿಗಣಿಸಲ್ಪಡ್ತಾರೆ. ಒಂದು ಸರಕಿಗೆ ಹಲವಾರು ಭಾಗಗಳು ಇರ್ತವೆ ಮತ್ತು ಪ್ರತಿಯೊಂದು ಭಾಗ ಅದೇ ತರನಾದ ಲಕ್ಷಣಗಳನ್ನ ಹೊಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಆಗಿರ್ತಕ್ಕಂಥ ಆಥರ್ಸ್ conduct for sale marketing segment a group of consumers according to a such characteristics as income. ನಾನು ಹೇಳ್ತೇನೆ ಅಲ್ಲೇ
ಇನ್ಕಮ್ ಅವರವರ ಇನ್ಕಮ್ ಆಗಿರ್ತಕ್ಕಂಥದ್ದು, ಏಜ್, ಡಿಗ್ರಿ ಆಫ್ ಅರ್ಬನೈಸೇಷನ್ಸ್, ರೇಸ್ ಆನ್ ಎಥಿಕ್ ಕ್ಲಾಸಿಫಿಕೇಶನ್, ಜಿಯೋಗ್ರಫಿಕಲ್ ಲೊಕೇಶನ್ ಆರ್ ಎಜುಕೇಶನ್. ನೋಡಿ, ಮಾರುಕಟ್ಟೆಯನ್ನ ವಿಭಜನೆ ಮಾಡ್ಲಿಕ್ಕೆ ಅವರವರ ಇನ್ಕಮ್ಗಳು, ಅವರವರ ಏಜು, ಈಗ ಅವನ್ನೆಲ್ಲ ಡಿಸ್ಕಸ್ ಮಾಡ್ಬೇಕು. ಹೆಂಗಂದ್ರೆ ಏಜು, ಈಗ ಪ್ರೈಮರಿ ಸ್ಕೂಲ್ ಇದ್ದಾಗ ಅವರು 18 ವರ್ಷ ಇರ್ತಕ್ಕಂಥ ಅವ್ರ ಹ್ಯಾಬಿಟ್ಸ್ ಹೇಗಿರ್ತೈತಿ, ಏಜ್, ಡ್ರೆಸ್ ಮಟೀರಿಯಲ್ಸ್ ಇರ್ಬೋದು. ಬೆಳಗಡೆಗೆಲ್ಲ 25ವರೆಗೆ ಹಿಂಗೆ ಖರೀದಿ ಮಾಡ್ತಾರೆ, 25ರಿಂದ 45, 45ರಿಂದ 60, 60ರಿಂದ ಅವ್ರಿಗಿರ್ತಕ್ಕಂಥ ಡ್ರೆಸ್ ಮಟೀರಿಯಲ್ಸ್ ಅವ್ರ ಅಪೇಕ್ಷೆ ಪಡ್ತಕ್ಕಂಥದ್ದು. ಈಗ ಆ ರೀತಿ ಇರ್ತಕ್ಕಂಥದ್ದು ಡಿಗ್ರಿ ಆಫ್ ಅರ್ಬನೈಸೇಷನ್ಸ್, ರೇಸ್, ಎಥಿಕ್ ಆಫ್ ಕ್ಲಾಸಿಫಿಕೇಶನ್ಸ್, ಜಿಯೋಗ್ರಫಿಕಲ್ ಲೊಕೇಶನ್, ಅವರವರ ಭೌಗೋಳಿಕವಾಗಿರ್ತಕ್ಕಂಥದ್ದು ಎಲ್ಲ ರೀತಿ ಇರ್ತಕ್ಕಂಥ ಮಾರ್ಕೆಟ್ ಬೆಳವಣಿಗೆಗೆ ಇದು ಒಂದು ಕಾರಣ ಅಂತ ಹೇಳಿ ಯಾರು ಹೇಳ್ತಾರೆ? ಕಂಡಪ್ ಅಂಡ್ ಸ್ಟಿಲ್ ಅಂತಕ್ಕಂಥ ವ್ಯಕ್ತಿ. Predict and Webster. Market segmentation is the method for achieving maximum market response from the limited marketing resources. May be recognized the differences in response characteristics of various parts of the market. It is strategic in inherent different is buyer behavior. ಖರೀದಿದಾರರ ಮೇಲೆ ನಿಂತಿರ್ತಕ್ಕಂಥ ಮಾರ್ಕೆಟ್ ಬೆಳವಣಿಗೆಗೆ ಸಾಧ್ಯ. ಖರೀದಿದಾರರು ಡಿಫ್ರೆಂಟ್ ಒಪಿನಿಯನ್ಸ್, ಡಿಫ್ರೆಂಟ್ ಬಿಹೇವಿಯರ್ಸ್, ಅವರ ವರ್ತನೆ ಮೇಲೆ ನಿಂತಿರ್ತಕ್ಕಂಥ ಒಂದು ಮಾರುಕಟ್ಟೆ ವಿಭಜನೆ ಆಗ್ಲಿಕ್ಕೆ ಕಾರಣ ಅಂತೇಳಿ ಫ್ರೀಡಮ್ ಅಂಡ್ ವೆಬ್ಸ್ಟರ್ ಮ್ಯಾಕ್ಸಿಮಮ್ ಆಗಿ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ, ರೆಸ್ಪಾನ್ಸ್ ಬರ್ಲಿಕ್ಕೆ ಖರೀದಿದಾರರ ಬಿಹೇವಿಯರ್ಸ್ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ನೋಡಿ, ಕೆಲವೊಂದು ಆಥರ್ಸ್, ಎಲ್ಲ ಆಥರ್ಸ್ ಕರೆಕ್ಟ್ ಹೇಳಿದ್ದಾರೆ, ಬಟ್ ಏನಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಂದ್ರೆ ಆಳವಾಗಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ. ಆಕ್ಚುಲಿ ಹೇಳ್ತಾರೆ, ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಅನ್ನ ಬೆಳವಣಿಗೆ ಆಗ್ಲಿಕ್ಕೆ ಕಾರಣ ಮುಂದೆ ಬರ್ತಾ ಇದೆ. ಹೆಂಗಂದ್ರೆ ಅವರವರ ಸೂಕ್ತದ ಅನುಕೂಲಕ್ಕಾಗಿರ್ತಕ್ಕಂಥದ್ದು ಮಾರಾಟ ಮಾಡಿದ್ರೆ ಗರಿಷ್ಠ ಲಾಭವನ್ನ ತರ್ತಕ್ಕಂಥ ಸಂದರ್ಭವೂ ಇದೆ. ಅದನ್ನ ಹೆಂಗೆ ಮಾರ್ಬೇಕು, ಯಾವ ರೀತಿ ಇರ್ತಕ್ಕಂಥದ್ದನ್ನ ಮುಂದೆ ನಾವು ನೋಡ್ತೇವೆ. ಇನ್ನೊಬ್ಬ ಆತರದ ನೋಡಿ, ಹಿಂಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಫ್ರೆಡ್ರಿಕ್ ಅಂಡ್ ವೆಬ್ಸ್ಟರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಕ್ಕಂಥವನು, ಇಡೀ ಮಾರುಕಟ್ಟೆಯು ಹಲವಾರು ಭಾಗಗಳಲ್ಲಿರುವ ಲಕ್ಷಣಗಳು ಮತ್ತು ವ್ಯತ್ಯಾಸಗಳನ್ನ ಗುರುತಿಸಿ ಅವುಗಳಿಂದ ಗರಿಷ್ಠ ಪ್ರತಿಸ್ಪಂದನೆ ಪಡೆಯುವುದಕ್ಕಾಗಿ ಅವರಿಂದ ಹೆಚ್ಚಿನ ವ್ಯವಹಾರ ಸಾಧಿಸುವುದಕ್ಕಾಗಿ ಯೋಚಿಸಿದ ಮಾರಾಟದ ಪದ್ಧತಿಯಾಗಿದೆ. ಇದೊಂದು ಮಾರುಕಟ್ಟೆಯನ್ನು ವಿಭಜಿಸಿ ಗೆಲ್ಲುವ ತಂತ್ರವಾಗಿದೆ. ಮಾರುಕಟ್ಟೆಯ ಗ್ರಾಹಕರ ವರ್ತನೆಗೆ ತಕ್ಕಂತೆ ಧೋರಣೆಯ ಹೊಂದಾಣಿಕೆ ಮಾಡುವುದು ಮಾರುಕಟ್ಟೆಯ ವಿಂಗಡಣೆ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಅದಕ್ಕೆ ಹೇಳ್ತಲ್ಲ, ಇವರ ಅಭಿಪ್ರಾಯ ಹೇಳ್ತಕ್ಕಂಥದ್ದಂದ್ರೆ ಮಿತ ಸಂಪನ್ಮೂಲದಿಂದ ಒಂದು ವಸ್ತುವಿಗೆ ಇರುವ ಮಾರುಕಟ್ಟೆಯನ್ನು ವಿಸ್ತರಿಸಬಹುದು. ಒಂದು ಮಾರ್ಕೆಟ್ ನಲ್ಲಿ ನಿಂತಿದೆ ಅಂದ್ರೆ ಇನ್ನೊಂದು ಮಾರ್ಕೆಟ್ ನಿಲ್ಲಿಸ್ಬೇಕಾದ್ರೆ ಅವ್ರದೇ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಅನ್ನ ನಾವು ಯಾವ ರೀತಿ ಇರಬೇಕು, ಅವ್ರದ ರೆಸ್ಪಾನ್ಸ್ ಹೆಂಗ್ ಬರ್ತಾ ಇದೆ ಅವ್ರ ಕಡೆಯಿಂದ ಅಂತ ಹೇಳಿ, ಒಂದು ಮಾರ್ಕೆಟ್ ನಲ್ಲಿ ಒಂದೇ ತರನಾಗಿರ್ತಕ್ಕಂಥ ಮಾರ್ಕೆಟ್ ಇನ್ನೊಂದು ಮಾರ್ಕೆಟ್ ಅನ್ನು ಬೆಳೆಸಬೇಕಾದ್ರೆ ಆ ಕಂಪ್ನಿ ಇಮೇಜು ಗ್ರಾಹಕರಲ್ಲಿ ಇರಬೇಕು. ಮಾರುಕಟ್ಟೆಯ ವರ್ಗೀಕರಣವು ಇಡೀ ಮಾರುಕಟ್ಟೆಯನ್ನ ಸಣ್ಣ ಭಾಗಗಳಾಗಿ ವಿಭಜಿಸಿ ಸಾಕಷ್ಟು ಆಸ್ತಿ ವಹಿಸಿ ಆರ್ಥಿಕತೆಯಿಂದ ವ್ಯವಹಾರದ ಧೋರಣೆಯಿಂದ ಗ್ರಾಹಕರನ್ನ ಸ್ಪಂದಿಸುವ ರೀತಿಗಳೇ ಅವರ ಆದ್ಯತೆಗಳನ್ನ ಸೂಚಿಸತಕ್ಕಂಥದ್ದು. ಪ್ರತಿಯೊಂದು ಆದ್ಯತೆಯನ್ನು ಗುರುತಿಸಿ ಅದರಿಂದ ಗರಿಷ್ಠ ಲಾಭವನ್ನು ಪಡಿತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಪ್ರಯತ್ನವನ್ನ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ಗ್ರಾಹಕರ ಅವರ ಇಚ್ಛೆಯ ಆಧಾರದ ಮೇಲೆ ವಿಭಜಿಸುತ್ತವೆ. ಹೆಂಗಂದ್ರೆ ಅವರ ಆಸೆ ಆಕಾಂಕ್ಷೆಗಳು, ಜನರ ರೆಸ್ಪಾನ್ಸ್ ಬಹಳ ಬಂತಂದ್ರೆ ಏನ್ ಮಾಡ್ತೀವಿ, ಮಾರ್ಕೆಟ್ ಚೆನ್ನಾಗಿ ಬೆಳೀತಿದೆ. ರೆಸ್ಪಾನ್ಸ್ ಬರ್ಲಿಲ್ಲ ಅಂದ್ರೆ ಏನ್ ಮಾರ್ಕೆಟೆ ಬಿದ್ದೋಗ್ತಾ ಇತ್ತು. ಮೊನ್ನೆ ಕರೋನಾ ಬಂತು, ಅದಕ್ಕೆ ಕರೋನಾ ಬಂದ್ಮೇಲೆ ನಮ್ಮ ಮಾರ್ಕೆಟ್ ಹೆಂಗೆ ಇದೆ ಅಂದ್ರೆ ಕಡಿಮೆ ಆಗ್ತಾ ಹೋಗಿದೆ. ಅದು ಆ ಲೆವೆಲ್ಗೆ ಬರ್ಬೇಕಾದ್ರೆ ಇನ್ನೂ 1 ವರ್ಷ ಬೇಕಾಗ್ತಕ್ಕಂಥ ಸಂದರ್ಭವೂ ಇದೆ. ಅದಕ್ಕೆ ರೆಸ್ಪಾನ್ಸಿಬಲ್ ಗ್ರಾಹಕರ ವರ್ತನೆ ಆಧಾರಿತವಾಗಿರ್ತಕ್ಕಂಥ ಮಾರುಕಟ್ಟೆ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು. ಅವರ ಬೇಕಾದ ಸರಕುಗಳನ್ನ ಪೂರೈಸುತ್ತಾರೆ. ಗ್ರಾಹಕರ ವಿಂಗಡಣೆ ಚಿಕ್ಕದಾದಷ್ಟು ಹೆಚ್ಚಿನ ನಿಯಂತ್ರಣ ಮತ್ತು ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡಲಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ.
ಇದು ಇರ್ತಕ್ಕಂಥ ಸಿಚುವೇಶನ್ಸ್. ಅದಕ್ಕೆ ಹೇಳ್ತಾರಲ್ಲ, ಮಾರ್ಕೆಟ್ ಬೆಳಿಲಿಕ್ಕೆ ಹಲವಾರು ಕಾರಣಗಳನ್ನ ನಾವು ನೋಡ್ತಾ ಇದ್ದೇವೆ. ನೆಕ್ಸ್ಟ್ ನಿಮಗೆ ಇದ್ರ ಮೇಲೆ ಒಂದು 5 ಕ್ವಶನ್ಸ್ ಇರ್ತವೆ. 5 ಕ್ವಶನ್ಸ್ ಅನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ಹೆಂಗಂದ್ರೆ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ದ ಫಾಲೋಯಿಂಗ್, ಒಂದೇ ಕ್ವಶನ್, ದ ಫಾಲೋಯಿಂಗ್ ಇಸ್ ಎ ಟೈಪ್ ಆಫ್ ಗ್ರೂಪ್ ಇನ್ ಮಾರ್ಕೆಟ್ ಸೆಗ್ಮೆಂಟೇಶನ್. ದ ಫಾಲೋಯಿಂಗ್ ಇಸ್ ಎ ಟೈಪ್ಸ್ ಆಫ್ ಗ್ರೂಪ್ಸ್ ಇನ್ ದಿ ಮಾರ್ಕೆಟ್ ಸೆಗ್ಮೆಂಟೇಶನ್ಸ್ ಅಂತ ಹೇಳಿ. ಎ ಸಬ್ ಗ್ರೂಪ್, ಬಿ ಸಿಂಗಲ್ ಗ್ರೂಪ್, ಸಿ ಎ ಅಂಡ್ ಬಿ, ಡಿ ಎ ಓನ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ 4 ಆನ್ಸರ್ಗಳನ್ನ ಕೊಟ್ಟಿದ್ದಾರೆ. ಸಬ್ ಗ್ರೂಪು ಹೆಂಗಾಗ್ತಾ ಇದೆ? ಸಬ್ ಗ್ರೂಪು is a correct answer, but single group is not an answer. Subgroup actually ಮಾರ್ಕೆಟ್ ಬೆಳಿಲಿಕ್ಕೆ ಗ್ರೂಪ್ ಯಾವ್ದು ಐಡೆಂಟಿಫಿಕೇಶನ್ ಆಗ್ತಕ್ಕಂಥದ್ದಂದ್ರೆ ಸಬ್ ಗ್ರೂಪ್ ಇಸ್ ಎ ರೈಟ್ ಆನ್ಸರ್, ಮತ್ತು ಎ ಆನ್ಸರ್ ಕರೆಕ್ಟ್. ಓಕೆ, ಸಿಂಗಲ್ ಗ್ರೂಪ್ ತಪ್ಪು, ಎ ಅಂಡ್ ಬಿ ತಪ್ಪು, ಡಿ ಎ ಓನ್ಲಿ. ಎ ಆಗ್ತಿರೋ ಡಿ ಆಗ್ತಿರೋ ನೋಡಿ, ಇಲ್ಲಿ ಏನ ಹಾಕ್ಬೋದು, ಡಿನ ಹಾಕ್ಬೋದು. ಆದ್ರೆ ಎ ಹಾಕಿದ್ರೆ ಡಿನ ತಪ್ಪಾಗುತ್ತೆ, ಎ ಹಾಕಿದ್ರೆ ಡಿ ತಪ್ಪಾಗುತ್ತೆ. ಎ ಆನ್ಸರ್ ಇಸ್ ಕರೆಕ್ಟ್ ಅಂದಾಗ ನಾವೇನ್ ಮಾಡಬೇಕು? ಡಿ ಅಂತ ಹಾಕ್ಬೇಕು. ಅಲ್ಲಿ ಎ ಓನ್ಲಿ ಅಂತ ಇರಲಿಲ್ಲ, ಎ ಕರೆಕ್ಟ್ ಆಗ್ತದೆ. ಅದಕ್ಕೆ ಇಸ್ ಎ ಸಬ್ ಗ್ರೂಪ್ ಆಫ್ ದಿ ಸೆಗ್ಮೆಂಟ್ ಮಾರ್ಕೆಟ್ ಸೆಗ್ಮೆಂಟೇಶನ್ಸ್. ಎರಡನೇದು, ದ ಪ್ರೋಸೆಸ್ ಆಫ್ ಡಿವೈಡಿಂಗ್ ಎ ಮಾರ್ಕೆಟ್ ಇಂಟು. ದ ಪ್ರೋಸೆಸ್ ಆಫ್ ಡಿವೈಡಿಂಗ್ ಎ ಮಾರ್ಕೆಟ್ ಇಂಟು, ಸೆಕೆಂಡ್ ಕ್ವಶನ್, ಎ meaningful, relatively similar, C identifiable, D all of the above ಅಂತ ಹೇಳ್ತಾ ಇದ್ದಾರೆ. ಇದು ಹೆಂಗಂದ್ರೆ the process of dividing a market into meaningful is correct answer, relatively similar is correct answer, identifiable correct answer. 3 ಕರೆಕ್ಟ್ ಆದ್ರೆ 3 ಕರೆಕ್ಟ್ ಆನ್ಸರ್ 3 ಟಿಕ್ ಹಾಕ್ಲಿಕ್ಕೆ ಬರುತ್ತೆ. ಹಾಗಾದ್ರೆ ಇಲ್ಲಿ ಆನ್ಸರ್ ಇಸ್ ಡಿ ಆಲ್ ಆಫ್ ದ ಎಬೋವ್. ಅದಕ್ಕೆ ಹೇಳ್ತಕ್ಕಂಥದ್ದು ಪ್ರೊಸೆಸ್ ಆಫ್ ಡಿವೈಡಿಂಗ್ ಮಾರ್ಕೆಟ್ ಟು ಮೀನಿಂಗ್ಫುಲ್, ರಿಲೇಟಿವ್ ಸಿಮಿಲರ್ಲಿ, ಐಡೆಂಟಿಫೈಬಲ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ಸ್ ಈಸ್, ಮೂರನೇ ಕ್ವಶನ್ಸ್, ಮಾರ್ಕೆಟ್ ಸೆಗ್ಮೆಂಟೇಷನ್ ಆರ್ ಗ್ರೂಪಿಂಗ್ ಆಫ್ ಕಸ್ಟಮರ್ಸ್ ಅಕಾರ್ಡಿಂಗ್ ಟು ಯಾವುದ್ರ ಮೇಲೆ ಕೊಡ್ತೀರಾ? ಯಾವುದ್ರ ಮೇಲೆ ಮಾರ್ಕೆಟ್ ಗ್ರೂಪ್ ಮಾಡ್ತಾ ಇದ್ರಿ ಅಂತ ಕೇಳ್ತಾ ಇದ್ದೀನಿ. ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಆರ್ ಗ್ರೂಪಿಂಗ್ ಆಫ್ ಕಸ್ಟಮರ್ಸ್ ಅಕಾರ್ಡಿಂಗ್ ಟು ಎ ಇನ್ಕಮ್, ಬಿ ಏಜ್, ಸಿ ಡಿಗ್ರಿ ಆಫ್ ಅರ್ಬನೈಸೇಷನ್ಸ್, ಡಿ ಆಲ್ ಆಫ್ ದಿ ಎಬೋವ್. ನೋಡಿ 4 ಆನ್ಸರ್ ನಲ್ಲಿ ಇನ್ಕಮ್ ಈಸ್ ಕರೆಕ್ಟ್ ಆನ್ಸರ್, ಏಜ್ ಈಸ್ ಕರೆಕ್ಟ್ ಆನ್ಸರ್, ಡಿಗ್ರಿ ಆಫ್ ಅರ್ಬನೈಸೇಷನ್ ಕರೆಕ್ಟ್ ಆನ್ಸರ್. ಇವು 3 ಆನ್ಸರ್ ಕರೆಕ್ಟ್ ಅಂದ್ರೆ, ಇವು 3 ಆನ್ಸರ್ ಕರೆಕ್ಟ್ ಆದ್ರೆ ಡಿ ಆನ್ಸರ್ ಇಸ್ ಕರೆಕ್ಟ್, ಆಲ್ ಆಫ್ ದಿ ಎಬೋವ್ ಅಂತ ಹೇಳಿದ್ದಾರೆ. ಅದಕ್ಕೆ 4ನೇ ಆನ್ಸರ್ ಕರೆಕ್ಟ್, 3ನೇದಕ್ಕೆ 4ನೇ ಆನ್ಸರ್. ಮಾರ್ಕೆಟ್ ಸೆಗ್ಮೆಂಟೇಷನ್ ಆರ್ ಗ್ರೂಪಿಂಗ್ ಆಫ್ ಕನ್ಸ್ಯೂಮರ್ಸ್ ಅಕಾರ್ಡಿಂಗ್ ಟು ಇನ್ಕಮ್, ಏಜ್, ಡಿಗ್ರಿ ಆಫ್ ಯುಟಿಲೈಸೇಷನ್ಸ್. 4ನೇ ಕ್ವಶನ್ಸ್, ಟು ನೋ ದಿ ಫ್ಯೂಚರ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್. ಟು ನೋ ದಿ ಫ್ಯೂಚರ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್. A. Individuals and groups, people or institution, and C. Corporate bodies, their needs, D. all of the above ಅಂತ ಹೇಳ್ತಾರೆ. ಹಾಗಾದ್ರೆ ಟು ನೋ ದಿ ಫ್ಯೂಚರ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್, ಏನ್ ಬೆಳವಣಿಗೆ ಆಗ್ಲಿ, ಫ್ಯೂಚರ್ ಲಕ್ಷಣಗಳೇನು ಮಾರ್ಕೆಟ್ ಬೆಳವಣಿಗೆ? ಎ ಇಂಡಿವಿಜುವಲ್ ಅಂಡ್ ಗ್ರೂಪ್ಸ್ ಕರೆಕ್ಟ್, ಪೀಪಲ್ ಆರ್ ಇನ್ಸ್ಟಿಟ್ಯೂಷನ್ ಕರೆಕ್ಟ್, ಸಿ ಕಾರ್ಪೊರೇಟ್ ಬಾಡೀಸ್ ದೇರ್ ನೀಡ್ಸ್ ಕರೆಕ್ಟ್. ಇವು 3 ಕರೆಕ್ಟ್ ಅಂದಾಗೆ ಡಿ ಆನ್ಸರ್ ಇಸ್ ಕರೆಕ್ಟ್, ಆಲ್ ಆಫ್ ದಿ ಎಬೋವ್. ಅದಕ್ಕೆ ಹೇಳ್ತಾನೆ, ಟು ನೋ ಹೌ ದಿ ಫೀಚರ್ಸ್ ಆಫ್ ಮಾರ್ಕೆಟ್ ಸೆಗ್ಮೆಂಟೇಷನ್, ಇಂಡಿವಿಜುವಲ್ ಅಂಡ್ ಗ್ರೂಪ್ಸ್, ಪೀಪಲ್ ಆರ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಕಾರ್ಪೊರೇಟ್ ಬಾಡೀಸ್ ಆರ್ ದೇರ್ ನೀಡ್ಸ್ ಆಲ್ ಆಗ್ತಕ್ಕಂಥದ್ದು. 4ಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಈಸ್, people are organization with needs or wants and the ability and the willingness to pay is called one A market, B market segment, C market segmentations,
ಡಿ ನನ್ ಆಫ್ ದಿ ಎಬೋವ್ ಅಂತ ಹೇಳಿದೆ. ನನ್ ಆಫ್ ದಿ ಎಬೋವ್. People organization with needs or wants and ability and willingness to pay called as market. A answer is correct. ಒಂದೇ ಮಾರ್ಕೆಟ್ ಸೆಗ್ಮೆಂಟೇಷನ್ ಅಲ್ಲ, ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲ, ನನ್ ಆಫ್ ದಿ ಎಬೋವ್ ಮೂರಲ್ಲ. ಅದಕ್ಕೆ ಯಾವುದು ಬೆಳಲಿಕ್ಕೆ ಕಾರಣ ಆರ್ಗನೈಸೇಷನ್ ಸಂಘಟನೆ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಆರ್ಗನೈಸೇಷನ್ ವಿತ್ ನೀಡ್ಸ್ ಆರ್ ವಾಂಟ್ಸ್ ಬೇಕಾಗಿರ್ತಕ್ಕಂಥದ್ದು ಯಾವುದು ಮಾರುಕಟ್ಟೆ. ಅದಕ್ಕೆ ಮಾರ್ಕೆಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾ ಇದ್ದೀವಿ ಮಾರ್ಕೆಟ್ segmentations. People or organizations with needs or wants and the ability and willingness to pay is called as market. ಐದನೇದಕ್ಕೆ ಎ, ಒಂದನೇದಕ್ಕೆ ಡಿ ಆನ್ಸರ್, ಎರಡನೇ ಕ್ವಶನ್ಗೆ ಡಿ ಆನ್ಸರ್, ಮೂರನೇ ಕ್ವಶನ್ಗೆ ಡಿ ಆನ್ಸರ್, ನಾಲ್ಕನೇ ಕ್ವಶನ್ಗೆ ಡಿ ಆನ್ಸರ್, ಐದನೇ ಕ್ವಶನ್ಗೆ ಎ ಆನ್ಸರ್. ಇದು 5 ಕ್ವಶನ್ಸ್ ಇವತ್ತಿನ ಮೇಡ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಮಾರ್ಕೆಟ್ ಸೆಗ್ಮೆಂಟೇಷನ್ ಆಗಿರ್ತಕ್ಕಂಥದ್ದು. ಬುಕ್ಸ್ ರೆಫರೆನ್ಸ್ ಏನಾದ್ರು ಬೇಕಾದ್ರೆ ಕರುಣಾಕರನ್ ಕೆ 2010 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹಿಮಾಲಯ ಪಬ್ಲಿಷಿಂಗ್ ಹೌಸ್ ಪ್ರೈವೇಟ್ ಲಿಮಿಟೆಡ್. ಎರಡು ಫಿಲಿಪ್ ಕೊಟ್ಲಾರ್, ಕೆವಿನ್ ಲೈನ್ ಕಿಲ್ಲರ್ಸ್, ಅಡ್ಬ್ರೈಮ್ ಕಾಸ್ಟ್ಲಿ, ಮ್ಯಾಥ್ಯೂಸ್ವರಿ 2009 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 13th edition. Darling Kidney India Private Limited 13th edition. Darling and Kidney India Private Limited. Moon S. Salekar, S.A. and Krishnamurthy or 2008 Marketing Management. 14th edition Himalaya Publishing House Private Limited. These are the references books also available in the market. But very important of the second one, Philip Kotlar's, very important of the English medium students are to be good quality of the books. That is very information, whose information is available in the Philip Kotlar book, Marketing Management 30th editions. It's very important of the books. Kannada medium is Siddhappa Alaski. Kannada medium students are available in the market. Thank you and all.